ಒಂದು ಕಾಡಿನಲ್ಲಿ ಜಿಂಕೆ ಒಂದಿತ್ತು. ಅದು ಬಾಯಾರಿಕೆಯಾಗಿ ನೀರಿಗಾಗಿ ಹತ್ತು ಹುಡುಕುತ್ತಾ ಕೊನೆಗೆ ಒಂದು ಬಾವಿಯ ಹತ್ತಿರಕ್ಕೆ ಬಂತು. ಬಾವಿಯಲ್ಲಿ ನೀರು ತುಂಬಿತ್ತು. ನೀರನ್ನು ಕುಡಿಯಲು ತಲೆ ಬಾಗಿದಾಗ ಜಿಂಕೆಗೆ ತನ್ನ ಪ್ರತಿಬಿಂಬ ಕಾಣಿಸಿತು. ಅದು ಭಯದಿಂದ ಹೆದರಿ ಹಿಂದೆ ಹೋದಿತು. ಅಯ್ಯೋ, ಈ ಬಾವಿಯಲ್ಲಿ ಇನ್ನೊಂದು ಜಿಂಕೆ ಇದೆಯೋ ಏನು ಎಂದು ಗೊಂದಲಕ್ಕೆ ಒಳಗಾಯಿತು. ಅದೇ ಸಮಯದಲ್ಲಿ ಅಲ್ಲಿ ಮತ್ತೊಂದು ಚಿಕ್ಕ ಮೊಲ ಬಂತು. ಅದು ಧೈರ್ಯವಾಗಿ ಬಾವಿಗೆ ತಲೆ ತಗ್ಗಿಸಿ ನೀರು ಕುಡಿತಿತ್ತು. ಜಿಂಕೆ ಕೇಳಿತು, ನೀನು ಭಯಪಡಲಿಲ್ಲವೇ? ಅಲ್ಲಿರೋ ಜಿಂಕೆ ನಿನ್ನನ್ನು ನೋಡುವುದಿಲ್ಲವೇ? ಮೊಲ ನಗುತ್ತಾ ಹೇಳಿತು, ಅದು ನಿನ್ನ ಪ್ರತಿಬಿಂಬ. ನೀನು ನೀರನ್ನು ನೋಡಿ ಧೈರ್ಯವಿಲ್ಲದೆ ಭಯಪಡುತ್ತಿದ್ದೆ. ಭಯ ನಿಜಕ್ಕೂ ಹೊರಗಿಂದಲ್ಲ, ನಮ್ಮೊಳಗಿನಿಂದ ಬರುತ್ತದೆ. ಜಿಂಕೆ ಅರ್ಥ ಮಾಡಿಕೊಂಡಿತು. ಅದೇ ಕ್ಷಣದಿಂದ ಭಯವಿಲ್ಲದೆ ನೀರನ್ನು ಕುಡಿದು ಸಂತೋಷವಾಗಿ ತನ್ನ ಮಾರ್ಗದಲ್ಲಿ ಸಾಗಿತು.